ದಳಪತಿ ನಾಡಗೌಡ ಗುಡುಗು ಹಾಕಿದರೆ ಸಾಕು. ಗರ್ಭಗುಡಿಯಲ್ಲಿ ಕುಳಿತುಕೊಂಡ ದೇವಾನುದೇವತೆಗಳು ಹೆದರಿ ಎದ್ದು ಬಂದು ನನ್ನ ಮುಂದೆ ನಿಲ್ಲುತ್ತಾರೆ. ಅಂತಹರದಲ್ಲಿ ಈ ಊರ ಬಡವ ಬಸವಂತ ವಾಲಿಕಾರ ಸಿಂಧೂರ್ ಆ ಧರ್ಮವಂತ ದೇಸಾಯಿ ನನಗೆ ಯಾವ ಲೆಕ್ಕ? ಆ ಬಸವಂತನ ಹೆಂಡತಿ ಗಿರಿಜಾ ನನ್ನ ಕಣ್ಣುಗಳ ಮುಂದೆ ಕೋಲ್ಮಿಂಚಿನಂತೆ ಓಡುತ್ತಿದ್ದಾಳೆ. ಓಡು ಗಿರಿಜಾ ಓಡು, ನಿನ್ನ ಕಾಲು ಸೋಲುವವರೆಗೂ ಓಡು. ಒಂದಲ್ಲ ಒಂದು ದಿವಸ ನೀನು ಓಡುವ ಕಾಲಕ್ಕೆ ನಾನು ತೊಡೆಗಾಲು ಹಾಕಿ ನೆಲಕ್ಕೆ ಕೆಡವಿ ನನ್ನ ಕಾಮದ ಬೀಜ ನಿನ್ನ ಹೃದಯ ಭೂಮಿಯಲ್ಲಿ ಬೆತ್ತದೆ ಬಿಡುವನಲ್ಲ ನಾಡಗೌಡ. ಎಲೆ ಸೊಕ್ಕಿನವಳೆ, ಈ ಊರ ದಳಪತಿಯ ಮಾತು ನಿನ್ನ ಕಿವಿಗೆ ಕೇಳಿಸಲಿಲ್ಲವೇ? ಏ ನಾಡಗೌಡ, ನಾಲಿಗೆ ಉದ್ದ ಬಿಡಬೇಡ. ನನ್ನದೊಂದು ಪ್ರಶ್ನೆ ಉತ್ತರ ಕೊಡುತ್ತೀಯ? ಪ್ರಶ್ನೆ? ಅದೇನು ಪ್ರಶ್ನೆ ಅಂತ ಕೇಳು ಚಿನ್ನ. ನೀನು ಮಾನವನಿಗೆ ಹುಟ್ಟಿದ್ಯೋ ಅಥವಾ ಗಿರಿಜಾ, ನೀನು ಮನುಷ್ಯರಂತ ತಿಳ್ಕೋ, ಇಲ್ಲ ಪಶು ಪಕ್ಷಿ ಅಂತ ತಿಳ್ಕೋ. ನಾನು ಈಗ ಹಸುವಿನಿಂದ ತೋಳಲಾಡುತ್ತಿದ್ದೇನೆ. ಕೈಯೊಡ್ಡಿ ಭಿಕ್ಷಾಂದೇಹಿ ಎಂದು ಬೇಡುತ್ತಿರುವೆ. ನೀಡಲಾರದೆ ನಿರ್ದಯಿಯಾಗಬೇಡ ಗಿರಿಜಾ. ನೀನು ಕೊಡುವ ಅನ್ನದ ತಾಟಿನಲ್ಲಿ ತುತ್ತು ಅನ್ನ ನೀಡಿ ನನಗೂ ತೃಪ್ತಿಪಡಿಸು ಗಿರಿಜಾ, ತೃಪ್ತಿಪಡಿಸು. ಏ ನಾಡಗೌಡ, ಸ್ವಚ್ಛ ಮನಸ್ಸಿನಿಂದ ಮಡಿ ಹುಡಿನಿಂದ ದೇವರಿಗೆ ಹೊಟ್ಟಿದ್ದೇನೆ. ಸುಮ್ಮನೆ ದಾರಿ ಬಿಡು. ದಾರಿ ಬಿಡುತ್ತೇನೆ, ಆದರೆ ನಾನು ಕೇಳುವ ಪ್ರಶ್ನೆಗೆ ನೀನು ಹೂ ಅಂದರೆ ಮಾತ್ರ, ಇಲ್ಲವಾದರೆ ಗಿರಿಜಾ, ನನ್ನ ಹೃದಯದ ತೋಟದವರೆಗೂ ಬಂದಿದ್ದೀಯ. ಹೂ ಮುಡಿಲಾರದೆ ಹೋಗುವುದು ಖಂಡಿತ ಸರಿಯಲ್ಲ. ನೀನು ಮುಡಿದುಕೊಂಡ ಮೇಲೆ ನಿನಗೆ ಆಯಾಸ ಆದರೆ ನಾನೇ ಹೊತ್ತಿಕೊಂಡು ಹೋಗಿ ದೇವರ ಗುಡಿಯವರೆಗೆ ಬಿಟ್ಟು ಬರುತ್ತೇನೆ ರಾಣಿಯೇ. ಏ ನಾಡಗೌಡ, ನಿನಗೆ ಜನ್ಮ ಕೊಟ್ಟ ತಾಯಿಗೆ ಒಬ್ಬನೇ ಗಂಡನು ಅಥವಾ ಲೆಕ್ಕ ಎಣಿಸದಷ್ಟು? ನಾಲಿಗೆ ಮೇಲೆ ಎತ್ತರವಿಲ್ಲದೆ ಹುಚ್ಚರಂತೆ ಮಾತನಾಡಿದರೆ ಈ ನಾಡಗೌಡ ಬಲತ್ಕಾರಿನ ಕಿಚ್ಚಿನಲ್ಲಿ ನಿನ್ನ ಶೀಲ ಕೆಡಿಸಬೇಕಾಗುತ್ತದೆ. ಏ ನಾಡಗೌಡ, ನಿನ್ನ ತಾಯಿಯ ಬಗ್ಗೆ ಮತ್ತೊಬ್ಬರು ಕೆಟ್ಟದಾಗಿ ಮಾತನಾಡಿದ್ಕೆ ನಿನಗೆ ಇಷ್ಟೊಂದು ಕೋಪ ಬಂತು. ಮತ್ತೊಬ್ಬರ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಸರಿ ಇರುವುದಿಲ್ಲ. ಚೆನ್ನಾಗಿ ಅರ್ಥ ಮಾಡಿಕೋ. ಅರ್ಥ ಮಾಡಿಕೊಂಡ ಈ ನಿನ್ನ ಅಂದವಾದ ಕಮಲದಂತೆ ಕಂಗೊಳಿಸುವ ನಯನ, ಹಂಸದಂತೆ ನಡಿಗೆ ನೋಡಿದ ಹೆಣ್ಣನ್ನು ಮುಟ್ಟಿ ಮುತ್ತು ಕೊಡದೆ ಬಿಟ್ಟಿಲ್ಲ. ಬಿಂಕದಿಂದ ಮೈ ಉಬ್ಬಿಸಿ ಮಾತನಾಡಲು ಮುಂದಾದರೆ ನಿನ್ನ ಯೌವನದಲ್ಲಿರುವ ಅಂದವನ್ನು ನಾನು ಮಂಗನಂತೆ ಕೆಡಿಸಬೇಕಾಗುತ್ತದೆ. ಗಿರಿಜಾ, ನಿನ್ನ ನಂದನವನಕ್ಕೆ ನಾನು ಕಾಲು ಇಡುವ ಮುಂಚೆಯೇ ನನ್ನನ್ನು ಬರಮಾಡಿಕೊಂಡರೆ ಸರಿ, ಇಲ್ಲವಾದರೆ ನನ್ನ ಕಾಮದ ಅಸ್ತ್ರವನ್ನು ಹೇಗೆ ಉಪಯೋಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ನೀತಿಯ ಪಾಠ ತಿಳಿಯದ ಮರ್ಕಟ್ಟನೆ. ಒಂದು ಹೆಣ್ಣನ್ನು ಹೊಗಳಿದರೆ ನಿನ್ನ ಒಳಾಗುತ್ತಾಳೆ ಎಂದು ತಿಳಿದುಕೊಳ್ಳಬೇಡವೋ? ಸುಮ್ಮನೆ ಮೂರು ಮುಚ್ಚಿಕೊಂಡು ಹೊರಟು ಹೋಗಿಲ್ಲಿದ್ದ. ಹೋಗು ಗಿರಿಜಾ, ಹೋಗಲು ಬಂದಿಲ್ಲ ಈ ಸರದಾರ ನಾಡಗೌಡ. ಹೂವನ್ನು ತುಂಬಿಕೊಂಡ ಪಕ್ಕ ಬಲಿತ ಹಕ್ಕಿಯನ್ನು ಹಂಚು ಹಾಕಿ ಸಾಮೋಪಾಯದಿಂದ ನಿಲ್ಲಿಸಿ ಹಕ್ಕಿಯ ನೆತ್ತಿಯನ್ನು ಕಾಮದ ಕುಕ್ಕೆಯಿಂದ ಕುಕ್ಕಿ ಕುಳಿಸುವುದೇ ಈ ಗಾರುಡಿಗನ ಕಾರಸ್ಥಾನ. ಎಲೆ ಹುಚ್ಚು ಹೆಣ್ಣೆ,
ಡೊಂಡು ಕಣ್ಣಿಟ್ಟು ಹೆಣ್ಣು ಪಡೆದುಕೊಳ್ಳಲು ಪ್ರಾಣ ಕೊಡಲು ಸಿದ್ಧ, ಪ್ರಾಣ ತೆಗೆಯಲು ಸಿದ್ಧ. ಏ ನಾಡಗೌಡ, ನೋಡು, ಮಾನವಂತರ ಕುಟುಂಬದಲ್ಲಿ ಜನಿಸಿದ ಆ ಜ್ಞಾನವನ್ನು ತಿಳಿತಾ ಇದ್ದಿಲ್ಲ. ನೋಡು, ಸುಜ್ಞಾನದ ಹಾದಿಯನ್ನು ಹಿಡಿಯುವುದು ಬಿಟ್ಟು ಆ ಧರ್ಮದ ಹಾದಿಯನ್ನು ತುಳಿತಾ ಇದ್ದೀಯಾ. ಇದೇ ರೀತಿ ನೀನು ಮುಂದುವರೆದಿದ್ದೆ ಆದರೆ ಈ ನಾರಿಯ ಕೈಯಲ್ಲಿ ನೀನು ಮಣ್ಣು ಕಾಣಬೇಕಾಗುತ್ತದೆ. ಎಚ್ಚರ ಎತ್ತರ. ಲೇ ತುತ್ತು ಕೂಳಿಗಾಗಿ ತುತ್ತೂರಿ ಊದುವ ತಿರುಕ ರೈತನ ಹೆಂಡತಿಯೇ, ಈ ನಾಡಗೌಡನನ್ನು ಮಣ್ಣು ಕೊಡ್ತೀಯಾ? ಗಿರಿಜಾ, ಈ ನಾಟಕದ ನಾಂದಿ ಈಗ ಪ್ರಾರಂಭವಾಗಬೇಕಾಗಿದೆ. ಅದುವೇ ಈ ಕಾರಸ್ಥಾನದ ದೃಶ್ಯದಲ್ಲಿ ಬರೆಯುತ್ತಿರುವ ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೇನು, ಖಳನಾಯಕಿಯಾದರೇನು, ಇಂದು ನನಗೆ ನನ್ನ ಒಳಗೆ ನಿನ್ನ ಮೈ ಸುಖ ನೀಡಲೇಬೇಕು. ಬೇಡ ನಾಡಗೌಡ, ಹಠಕ್ಕೆ ಬಿದ್ದು ಈ ನಿನ್ನ ಮಾನವಂತರ ಮನೆತನದ ಮಣ್ಣನ್ನು ಮಣ್ಣು ಪಾಲು ಮಾಡಬೇಡ. ಇದೇ ರೀತಿ ನಾನು ದೇವಸ್ಥಾನಕ್ಕೆ ಹೊರಟಿದ್ದೇನೆ, ದಯವಿಟ್ಟು ದಾರಿ ಬಿಡು. ದೇವಸ್ಥಾನ? ನನ್ನ ಆಸೆಯ ಹೂವಾಗಿ ಮೈ ಬೆಚ್ಚಗ ಮಾಡಿಕೊಂಡ ಮೇಲೆ ನೀನು ದೇವಸ್ಥಾನಕ್ಕಾದರೂ ಹೋಗು, ಮನೆಗಾದರೂ ಹೋಗು, ಸುಮ್ಮನೆ ಸರಸರನೆ ಬಂದು ಸರಸವಾಡಿ ಸರಕ್ಕನೆ ಸರೆದು ಹೋಗು ಬಾ ಗಿರಿಜಾ, ಸರಕ್ಕನೆ ಸರೆದು ಹೋಗು ಬಾ. ಹೇ ತಾಯಿ ಬನದಮ್ಮನೆ, ಈ ಕಾಮುಕನಿಂದ ನನ್ನನ್ನು ಕಾಪಾಡು ತಾಯಿ, ಕಾಪಾಡು. ಕೂಗು ಗಿರಿಜಾ, ಕೂಗು. ಆ ನಿನ್ನ ನೋವಿನ ಕೂಗು ಕೇಳಿಯಾದರೂ ಆ ನಿನ್ನ ತಾಯಿ ನನ್ನ ಬಂಧನದಿಂದ ಬಿಡಿಸಿಕೊಂಡು ಹೋಗಲಿ. ಲೇ ನಾಡಗೌಡ, ಆ ಹೆಣ್ಣ ಮಗಳ ಕೈ ಬಿಟ್ಟು ದೂರ ಸರಿ, ಎಲ್ಲವಾದರೆ ನಿಂತಲ್ಲಿ ಮಣ್ಣು ಸೇರುತ್ತೀಯ ಮಗನೇ. ಬಾ ಧರ್ಮರಾಜ್ ಬಾ, ಇವಳೇನಾದರೂ ನಿನ್ನ ಮನೆಯ ಹೆಣ್ಣೆ? ದೇಸಾಯಿ, ತೆಪ್ಪಗೆ ಕಣ್ಣು ಮುಚ್ಚಿಕೊಂಡು ನಿಂತುಕೋ. ಲೇ ಅಧಮ, ಹಣ ಇದೆ ಎಂದು ಗರ್ವದಿಂದ ನಡೆಯಬಾರದು. ಗೌಡರ ದರಪ ಇದೆ ಎಂದು ಬಡ ಹೆಣ್ಣ ಮಕ್ಕಳ ಶೀಲಕ್ಕೆ ಕೈ ಹಾಕಬಾರದು ಮುಟ್ಟಾಳ. ದೇಸಾಯಿ, ಇವಳು ಇದ್ದುದು ಧರ್ಮ ತುಂಬಿದ ಮನೆ. ಇಲ್ಲಿ ನಿಮ್ಮಂತ ಶ್ರೀಮಂತರ ಆಟ ಏನು ನಡೆಯುವುದಿಲ್ಲ. ಲೇ ನಾಡಗೌಡ, ನೀನು ಮಾಡುವ ಮತಿಹೀನ ಕೃತಿಗೆ ನಿನ್ನ ಮನೆತನದ ಮಾನ ಗೌರವ ಕುಸಿದು ಮಣ್ಣು ಸೇರಿದ್ದರೆ ನೀನು ಇದ್ದು ಸತ್ತಂತೆ. ಮುಂದಿನ ಚಿಂತೆ ಯಾವ ಮುಟ್ಟಾಳನಿಗೆ ಬೇಕು? ಗಿರಿಜಾ, ಇಂದು ಈ ದೇಸಾಯಿ ಬಂದು ನಿನ್ನ ಮಾನ ಕಾಪಾಡಿದ, ಆದರೆ ಈ ದಳಪತಿ ಮಾಡಿದ ಮನಸ್ಸು ಮಾಡಿದ ಹಕ್ಕಿಯನ್ನು ಬೇಟೆಯಾಡಲು ಬಿಟ್ಟಿಲ್ಲ. ಗಿರಿಜಾ, ನಿನ್ನ ಸುಂದರವಾದ ಅಂದವನ್ನು ನಾನು ಒಂದು ದಿವಸ ಕೆಡಿಸಲು ಬಂದೇ ಬರುತ್ತೇನೆ. ಗುಡ್ ಬೈ. ಹೋಗಲೇ ನಾಲಾಯಕ ದಳಪತಿಯೇ. ತಂಗಿ ಗಿರಿಜಾ, ಇಂಥ ಕಾಮ ಪಿಶಾಚಿಗಳು ಊರಿನ ಗಲ್ಲಿ ಗಲ್ಲಿಯಲ್ಲಿ ನಾಯಿ ಕೊಡೆಯಂತೆ ಬೆಳೆದು ನಿಂತಿದ್ದಾರೆ. ಅಂದ ಮೇಲೆ ಮಾನವಂತ ಸ್ತ್ರೀಯರು ಮನೆ ಬಿಟ್ಟು ದೇವಸ್ಥಾನಕ್ಕೆ ಬರಲು ಹಿಂದೆಟ್ಟು ಹಾಕುತ್ತಾರಮ್ಮ. ಇಂದು ಸಾಕ್ಷಾತ್ ಶಿವನ ಸ್ವರೂಪವಾಗಿ ಬಂದು ಆ ಕೀಚಕನಿಂದ ನನ್ನ ಮಾನ ಕಾಪಾಡಿದಿರಿ. ಗಿರಿಜಾ, ಆ ದೇವರು ಮಾನವನಾಗಿ ಈ ಭೂಮಿ ಮೇಲೆ ಹುಟ್ಟಿಸಿದಾಗ 10 ಒಳ್ಳೆ ಕೆಲಸ ಮಾಡಿದ್ದರೆ ಮಾತ್ರ ಆ ಶಿವ ಮೆಚ್ಚುತ್ತಾನೆ. ಅಗೋ ಬಸವಂತ ಈ ಕಡೆ ಬರುತ್ತಿದ್ದಾನೆ. ಈಗ ನಡೆದ ಕದಾಳ ಅಧ್ಯಾಯವನ್ನು ಅವನ ಮುಂದೆ ವಿಸ್ತರಿಸಬೇಡಮ್ಮ. ಯಾಕೆಂದರೆ ನೀನು ಗಂಡನ ಮನೆಯಲ್ಲಿ ಬದುಕು ಬಾಳಬೇಕಾದವಳು. ಇಂಥ ಕೆಂಡ ಸಂಗತಿ ಗಂಡನ ಮುಂದೆ ಬಿಚ್ಚಿ ಹೇಳಿದ್ದರೆ ಮುಂದೆ ನಿನ್ನ ಜೀವಕ್ಕೆ ಆಪತ್ತಿನ ಸರಮಾಲೆ ಸೃಷ್ಟಿಯಾಗುತ್ತದೆ ಅಮ್ಮ. ಇಡೀ ಹೊಳೆ
ಸಾಲಿಗೆ ದೇವರಾಗಿ ನಿಂತಿರುವ ಈ ನಿಮ್ಮ ಮಾತನ್ನು ಈ ನಿಮ್ಮ ಮಗಳು ಪಾಲಿಸದೇ ಇರುವಳೆ ಹೇಳಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀನು ಗಂಡನ ಮನೆಯಲ್ಲಿ ಬದುಕಿ ಬಾಳಬೇಕಾದವಳು. ಇಂಥ ಕೆಟ್ಟ ಸಂಗತಿ ಗಂಡನ ಮುಂದೆ ಬಿಚ್ಚಿ ಹೇಳಿದ್ದಾರೆ ಮುಂದೆ ನಿನ್ನ ಜೀವಕ್ಕೆ ಆಪತ್ತಿನ ಸರಮಾಲೆ ಸೃಷ್ಟಿಯಾಗುತ್ತಿದೆ ಅಮ್ಮ. ತಂಗಿ, ನಾನಿನ್ನು ಹೋಗಿ ಬರುತ್ತೇನಮ್ಮ. ಎಂತಹ ಪುಣ್ಯವಂತರು! ಇಂತಹ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಗಂಡು ಜನ್ಮ ನೀಡಿದರೆ ಇವರ ಹೆಸರೇ ನಾಮಕರಣ ಮಾಡುವಂತ ನಾಮವಾಗಿದೆ. ಇಂಥ ಮಾನವಂತರು ನಮ್ಮಂತರು ಪ್ರಾಣ ಕಾಪಾಡಿದರೆ ಇಂದು ಆ ಕೀಚಕ ನನ್ನ ಶೀಲವನ್ನೇ ಹಾಳು ಮಾಡ್ತಾ ಇದ್ದ. ಏಕೆ ಗಿರಿಜಾ, ಎಷ್ಟೊಂದು ಗಾಬರಿಯಾಗಿದೆಯಾ? ಒಳ್ಳೆ ಕಳ್ಳ ಬೆಕ್ಕಿನ ತರ ಹೆಜ್ಜೆ ಹಾಕುತ್ತೆ ಹೊರಟಿರುವೆಯಲ್ಲ, ಮತ್ತೇನಾದರೂ ಈ ರಸ್ತೆಯಲ್ಲಿ? ಸ್ವಾಮಿ ನೋಡಿ, ಈ ರಸ್ತೆಯಲ್ಲಿ ಹೋಗುವಾಗ ಒಂದು ಕಾಡ ಮಗು ನನ್ನ ಹಾಗೆ ಹೊಂಚು ಹಾಕಿತ್ತು ಸ್ವಾಮಿ, ಹೊಂಚು ಹಾಕಿತ್ತು. ಮುಂದೇನಾಯ್ತು? ದೇವರು ದೊಡ್ಡವನು. ಆ ಕಾಡ ಮೃಗು ನನ್ನ ಮೇಲೆ ಹೊಂಚು ಹಾಕುವಾಗ ಆ ದೇಸಾಯಿ ದಣಿಯರು ಬಂದು ನನ್ನ ಮಾನ ಕಾಪಾಡಿದರು ಸ್ವಾಮಿ. ಕೊಲ್ಲುವನಕ್ಕಿಂತ ಕಾಯುವನು ದೊಡ್ಡವನು. ಆ ನಮ್ಮ ದೇಸಾಯಿಯವರು ಬಂದು ನಿನ್ನ ಪ್ರಾಣ ಕಾಪಾಡಿದ್ದರೆ ಆ ಪುಣ್ಯಾತ್ಮರ ಹೃದಯ ಅಪ್ಪಟ ಗುಲಗಂಜಿತಂತೆ. ಅವರಂತ ಹೊಳೆ ಸಾಲಿಗೆ ಹೆಸರಾಗಿದ್ದರು ಅಲ್ಲವೇ ಸ್ವಾಮಿ? ಹುಚ್ಚಿ, ತುಂಬಿದ ಕೊಡ ಎಂದಾದರೂ ತುಳುಕಬಹುದೇ? ಮಾನವಂತ ಮನುಷ್ಯರಲ್ಲಿ ಅಹಂಭಾವನೆ ಇರುವುದೇ? ಆ ಧರ್ಮವಂತ ದೊರೆಯಲ್ಲಿ ಇರೋ ಗುಣಗಳು ಈ ಸಮಾಜದಲ್ಲಿ ಯಾರಲ್ಲಿ ಇಲ್ಲ ನೋಡು. ಹೌದು ಸ್ವಾಮಿ, ನೀವು ಹೇಳುವ ಮಾತು ನಿಜ. ಇಡೀ ಒಳೆ ಸಾಲಿಗೆ ದೇವರಾಗಿರುವ ಅವರು ಈ ನಮ್ಮ ಹೃದಯಕ್ಕೆ ಮನೆಯಾಗಿದ್ದಾರೆ. ಅದಕ್ಕಾಗಿ ಹೇಳುತ್ತಾರೆ ಹಿರಿಯವರು, ಊರಲ್ಲಿ ಒಬ್ಬ ಹಿರಿಯರು ದಣಿಯರು ಇರಬೇಕಂತ. ಅಂದಾಗೆ ಇಡೀ ಈ ಊರಿಗೆ ಅವರು ಹೆಸರುವಾಸಿಯಾಗಿದ್ದಾರೆ. ಇವರ ಮನೆ ಧರ್ಮವಂತರ ಮನೆ ಎಂದು ಹೆಸರು ತೆಗೆದುಕೊಂಡಿದ್ದಾರೆ. ಹುಚ್ಚಿ, ಆ ದೇಶಗತಿಯ ಮನೆತನದ ಪುರಾಣ ಹೇಳುತ್ತಾ ನಿಂತರೆ ಒಂದೇ ದಿವಸಕ್ಕೆ ಮುಗಿಯದ ಅಧ್ಯಾಯವನ್ನು ನಾನು ಹೊಲಕ್ಕೆ ಹೋಗುತ್ತೇನೆ. ನೀನು ಮನೆಗೆ ಹೋಗಿ ಬುತ್ತಿಯನ್ನು ಕಟ್ಟಿಕೊಂಡು ಬರ್ತೀನಿ. ಆಯ್ತು, ಈಗಲೇ ಹೋಗುತ್ತೇನೆ. ಸ್ವಲ್ಪ ನಿಲ್ಲು ನನ್ನ ಬಾಳಿನ ಬೆಳದಿಂಗಳೇ. ಯಾಕೆ ನನ್ನನ್ನು ನಿಲ್ಲಿಸಿದ ಕಾರಣ? ಗಿರಿಜಾ, ನೀ ನೀ ಹುಟ್ಟ ಈ ಸೀರೆಯಲ್ಲಿ ಎಷ್ಟು ಚಂದ ಕಾಣುತ್ತಿ ಅಂದರೆ ನಿನ್ನ ಸೌಂದರ್ಯ ವರ್ಣಿಸಲು ನನಗೆ ಅಕ್ಷರವೇ ಹೊಳಿತಾ ಇಲ್ಲ. ಯಾವಾಗ್ಲೂ ಇದೇ ರಗಳೆ ನಿಮ್ಮದು. ರಗಳೆ ಇಲ್ಲ ಗಿರಿಜಾ, ಮುಂದಿನ ಮಡದಿಯ ಮೇಲೆ ಪ್ರೀತಿಯ ಮಮಕಾರ. ಹಾಡುವೆ ಆಯ್ತೆ. ಪೂರ್ಣ ಚಂದ್ರಿಕೆ ನನ್ನ ಸನಿಯಕ್ಕೆ ಶ್ರೀರಾಮನ ಜನಕ್ಕೆ ಆಕುಲವೇ ಶ್ರೀಕಾಣಿಕೆ. ಚಂದ್ರಿಕೆ ಆನಂದ ಸನಿಯಕ್ಕೆ, ಚಂದ್ರಿಕೆ ಆನಂದ ಸನಿಯಕ್ಕೆ ಶ್ರೀರಾಮನ ಜಾನಕ್ಕೆ ಆಕುಲವೇ ಶ್ರೀಕಾಣಿಕೆ. ಶ್ರೀರಾಮನ ಜಾನಕ್ಕೆ
ಮನದಲ್ಲಿ ತುಂಬಿದೆ ಪ್ರೀತಿಯ ಸಾಗರ, ಈ ಜೊತೆ ಸೇರಲು ಎಂತ ಸುಂದರ. ಮನದಲ್ಲಿ ತುಂಬಿದೆ ಪ್ರೀತಿಯ ಸಾಗರ, ಈ ಜೊತೆ ಸೇರಲು ಎಂತ ಸುಂದರ. ಸ್ವಾಗತ ಬಯಸಿದೆ ಹೃದಯ ಮಂದಿರ, ಸ್ವಾಗತ ಬಯಸಿದೆ ಹೃದಯ ಮಂದಿರ. ಈ ನಮ್ಮ ಸಂಗಮ ವೈರತ ಮಿಲನ, ವೈರತ ಮಿಲನ. ಲಾ 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 ಲಾ